ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಇವತ್ತಿನ ದಿನ ನಾವೇನು ನೋಡ್ತಾ ಇದೀವಿ ಅಂತಂದರೆ ಬಿ ಕಾಮ್ ಫೋರ್ತ್ ಸೆಮಿಸ್ಟರ್ನಲ್ಲಿರುವಂತಹ ಒಂದು ಸಬ್ಜೆಕ್ಟ್ ಯಾವುದು. ಅದು ಬಂದುಬಿಟ್ಟು ಕಮರ್ಷಿಯಲ್ ಲಾ. ಹೌದಾ? ಸೋಮವಾರ ಐ ಥಿಂಕ್ ಮಂಡೇ. ಎಲ್ಲರಿಗೂ ಕೂಡ ಎಕ್ಸಾಮ್ ಇದೆ ಹಾವೇರಿ ಯೂನಿವರ್ಸಿಟಿ ಅವರಿಗೆ. ಕಮರ್ಷಿಯಲ್ ಲಾ ಏನದು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ತುಂಬ ಕೇಳ್ತಾ ಇದ್ರಿ. ನಾನೇನು ಮಾಡಿದೆ, ವಿತ್ ಆನ್ಸರ್ಸ್ನ ಕೊಟ್ಟರೆ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಆನ್ಸರ್ಸ್ ಎಲ್ಲ ನೀಟಾಗಿ ಜನ್ರೇಟ್ ಆಗಬೇಕಲ್ಲ. ಎ ಐ ಯೂಸ್ ಮಾಡೋದು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ. ನೀವು ಕೂಡ ಕ್ವಶನ್ಸ್ ತೊಗೊಳ್ತೀರಾ, ಚಾಟ್ ಜಿ ಪಿ ಟಿಗೆ ಹಾಕ್ತೀರಾ ಈ ರೀತಿ. ಬಟ್ ಎ ಐ ಆನ್ಸರ್ಸ್ಗಳು ಎಕ್ಸಾಮಿಗೆ ಅಷ್ಟು ವ್ಯಾಲಿಡ್ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ ಏನಪ್ಪ ಟೆಕ್ಸ್ಟ್ ಬುಕ್ ಆನ್ಸರ್ಸ್ಗಳನ್ನೇ ತೊಗೊಳೋಕ್ಕೋಸ್ಕರ ತುಂಬ ಟೈಮ್ ಕೊಡ್ತೀನಿ. ಹೌದಾ? ಎಷ್ಟಾಗುತ್ತೆ ಅಷ್ಟು ಒಂದು ರಿಸೋರ್ಸಲ್ಲಿರುವಂತಹ ಒಂದು ಆನ್ಸರ್ ಇರಲಿ, ರಿಸೋರ್ಸ್ಫುಲ್ ಆನ್ಸರ್ ಇರಲಿ ಅನ್ನೋವಂಥ ಒಂದು ಇದನ್ನು ಕೊಡೋ ಕಾರಣಕ್ಕೋಸ್ಕರ ನನ್ನ ಒಂದು ವೀಡಿಯೋಸ್ಗಳಲ್ಲಿ ವಿತ್ ಆನ್ಸರ್ಸ್ ಇರುವಂಥ ಒಂದು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊತಾ ಇತ್ತು. ಬಟ್ ಸ್ಟೂಡೆಂಟ್ಸ್ ಎಲ್ಲರೂ ಕೇಳ್ತಾ ಇದ್ದು, ಸರ್ ಆದಷ್ಟು ಬೇಗ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಒಂದು ವಿತ್ ಆನ್ಸರ್ ಇರುವಂಥ ಕ್ವಶನ್ ವಿತ್ ಆನ್ಸರ್ ಇರುವಂಥ ಒಂದು ವಿಡಿಯೋ ಅಪ್ಲೋಡ್ ಮಾಡೋ ತನಕ ನೀವು ಸುಮ್ಮನೆ ನಿಮ್ಮ ಒಂದು ಟೈಮ್ ಹಾಳು ಮಾಡ್ಕೋಬಾರ್ದು. ನೀವು ಒಂದಿಷ್ಟು ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಬೋದಲ್ವಾ ಅಲ್ಲಿವರೆಗೂ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ಈ ಜಸ್ಟ್ ಒಂದು ಕ್ವಶನ್ಸ್ಗಳಿರುವಂತಹ ಒಂದು ವಿಡಿಯೋನ ಮಾತ್ರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಎಂಡ್ ತನಕ ನೋಡಿದ್ರಿ ಅಂದರೆ ನಿಮಗೇನು ಗೊತ್ತಾಗುತ್ತಪ್ಪ ಅಂದರೆ ಒಂದು ಕಮರ್ಷಿಯಲ್ ಲಾ ಕ್ವಶನ್ ಪೇಪರಲ್ಲಿ ಯಾವ್ಯಾವ ರೀತಿ 2 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತವೆ, ಯಾವ ರೀತಿ 5 ಮಾರ್ಕ್ಸ್ ಕ್ವಶನ್ಗಳು ಬರ್ತವೆ, ಯಾವ ರೀತಿ 15 ಅಥವಾ 10 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತವೆ ಅನ್ನೋಂಥದ್ದಾಗಿರ್ಬೋದು. ಅದು ಬೋತ್ ಇನ್ ಕನ್ನಡ ಮೀಡಿಯಂ ಪ್ಲಸ್ ಇಂಗ್ಲೀಷ್ ಮೀಡಿಯಂ, ಎರಡು ಮೀಡಿಯಂ ಕೂಡ ಒಂದೇ ವಿಡಿಯೋದಲ್ಲೇ ನಾನು ಮಾಡ್ತೀನಿ. ವಿಡಿಯೋ ಎಂಡ್ ತನಕ ನೋಡಿದ್ರಿ ಅಂತಂದರೆ ಈ ಒಂದು ಕಮರ್ಷಿಯಲ್ ಏನಪ್ಪ ಅಂತಂದರೆ ಕಮರ್ಷಿಯಲ್ ಸಬ್ಜೆಕ್ಟಲ್ಲಿ ಇರುವಂತಹ ಒಂದು ಟಿಪ್ಸ್ ಆಗಿರ್ಬೋದು, ಸ್ಟ್ರಾಟಜಿಸ್ ಆಗಿರ್ಬೋದು, ಯಾವ ರೀತಿ ನಿಮಗೆ ಯೂಸ್ಫುಲ್ ಅನ್ನೋವಂಥದ್ದು. ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಅದರದ್ದೇ ಆದಂಥ ಒಂದಿಷ್ಟು ಟಿಪ್ಸ್ ಅನ್ನೋವಂಥದ್ದು ಬೇಕಾಗಿರುತ್ತೆ. ಅದನ್ನು ಕೊಡುವಂಥವ್ರು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡುವಂಥವ್ರು. ಹಾಗಾಗಿ ಈ ವಿಡಿಯೋನ ಎಂಡ್ ತನಕ ನೋಡಿದ್ರಿ ಅಂತಂದರೆ ನಿಮಗೆ ಈ ವಿಡಿಯೋ ಅನ್ನೋವಂಥದ್ದು ಕರೆಕ್ಟಾಗಿ ಯೂಸ್ ಆಗುತ್ತೆ ಅನ್ನೋವಂಥದ್ದು ಒಂದು ಫ್ರೆಂಡ್ಸ್. ಓಕೆನಾ? ತುಂಬ ಜನ ಸ್ಟೂಡೆಂಟ್ಸ್ ಕೂಡ ಮೆಸೇಜ್ ಮಾಡ್ತಾಯಿದ್ರು. ಓಕೆ, ನಾನು ಅವ್ರಿಗೂ ಕೂಡ ರಿಪ್ಲೈ ಮಾಡ್ತಾನೆ ಏನು ಮಾಡಬೇಕು. ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಸೆಕೆಂಡ್ ಸೆಮ್ ಸ್ಟಾಕ್ ಮಾರ್ಕೆಟ್ ಕೂಡ ಕೇಳ್ತಾಯಿದ್ರು. ಅದೇ ರೀತಿ 4th ಸೆಮ್ ಕಮರ್ಷಿಯಲ್ ಲಾನು ಕೂಡ ಕೇಳ್ತಾಯಿದ್ರು. ಹಾಗಾಗಿ ಜಸ್ಟ್ ಕ್ವಶನ್ಸ್ ಇರುವಂಥ ಒಂದು ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ಈಗ ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ 2 ಮಾರ್ಕ್ಸ್ ಕ್ವಶನ್ಸ್ಗಳು ಬಂದುಬಿಟ್ಟು ಏನಪ್ಪ ಅಂತಂದರೆ ಮೊದಲನೇ ಕ್ವಶನ್, ವಾಟ್ ಈಸ್ ಕಾಂಟ್ರಾಕ್ಟ್ ಅಂತ ಹೇಳಿದ್ದಾರೆ. ನೀವು ಈ ಒಂದು ಕ್ವಶನಿಗೆ ಏನು ಬರೀಬೇಕಪ್ಪ ಅಂತಂದರೆ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ಹೇಳಿಬಿಟ್ಟು ಬರೀಬೇಕಾಗುತ್ತೆ. ಅದರ ಒಂದು ಮೀನಿಂಗ್ ಏನಿರುತ್ತೆ ಅದನ್ನ ಜಸ್ಟ್ 2 ಮಾರ್ಕ್ಸ್ಗೆ ನೀವೇನು ಮಾಡಬೇಕು, ಬರೀಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಹೌದಾ? ವಾಟ್ ಈಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಅಂದರೆ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದರೆ ಏನು ಮತ್ತು ಅದು ಕಾನೂನಿನ ಪ್ರಕಾರ ಹೇಗೆ ಮಾನ್ಯವಾಗುತ್ತದೆ ಎಂಬುದನ್ನು ಓದಿರಬೇಕು. ಅದರ ಮುಖಾಂತರ ನೀವು ಈ ವ್ಯಾಲಿಡ್ ಕಾಂಟ್ರಾಕ್ಟ್ ಅನ್ನುವಂಥದ್ದು ಏನನ್ನು ಹೇಳುತ್ತೆ. ಕಾಂಟ್ರಾಕ್ಟ್ಗೆ ಇದನ್ನು ಯಾವ ರೀತಿ ಓದಬೇಕು ಅಂದರೆ ಮೇಲ್ಗಡೆ ಇರುವಂಥ ಕಾಂಟ್ರಾಕ್ಟ್ಗೂ ಮತ್ತು ವ್ಯಾಲಿಡ್ ಕಾಂಟ್ರಾಕ್ಟ್ಗೂ ಒಂದು ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ಆ ಒಂದು ಡಿಫ್ರೆನ್ಸನ್ನು ಇಟ್ಕೊಂಡು ನೀವು ಕಲಿತ್ರಿ ಅಂತಂದರೆ ಏನಾಗುತ್ತಪ್ಪ, ತುಂಬ ಜಲ್ದಿ ನಿಮಗೆ ಒಂದು ಮೀನಿಂಗ್ ಅನ್ನುವಂಥದ್ದು ಕನ್ವೆ ಆಗುತ್ತೆ ಎರಡಕ್ಕೂ ಕೂಡ ಅಂತ ಹೇಳ್ಬೋದು. ಥರ್ಡ್ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ಎನ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಅಂದರೆ ಇಲ್ಲೇನು ಬರಿಬೇಕಪ್ಪ ನೀವು ಅಂತಂದರೆ ಒಂದು ಅಗ್ರಿಮೆಂಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಮೀನಿಂಗನ್ನು ಬರಿಬೇಕಾಗುತ್ತೆ. ಅಗ್ರಿಮೆಂಟ್ ಅಂತ ಅಂದರೆ ಏನು. ಈ ರೀತಿ ಒಂದು ಅಗ್ರಿಮೆಂಟ್ ಅನ್ನುವಂಥ ಒಂದು ಟಾಪಿಕ್ ಬಂದಿದೆ ಅಂತ ಅಂದಾಗ ನೀವು ನೋಡ್ಕೋಬೇಕು. ಅದರಲ್ಲಿ ಯಾವುದಾದ್ರೂ ಟೈಪ್ಸ್ಗಳು ಬರ್ತಾವ, ಯೂಸರ್ಸ್ಗಳು ಬರ್ತಾರೆ, ಅದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು. ಈ ರೀತಿ ಜಸ್ಟ್ ಒಂದು ಹೆಡ್ಡಿಂಗ್ ಸಿಕ್ತು ಅಂತಂದರೆ ನೀವೇನು ಮಾಡಬೇಕು, ಅದ್ರ ಮೇಲೆ ಈ ರೀತಿಯಾದಂಥ ಒಂದು ಕೀ ಪಾಯಿಂಟ್ಸ್ ನೋಟ್ಸನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ಎನ್ ಅಗ್ರಿಮೆಂಟ್ ಆಯ್ತಲ್ವ, ಇಲ್ಲಿ ಕೂಡ ನೀವು ಮೀನಿಂಗನ್ನು ಬರೀಬೇಕು. ಹೂ ಈಸ್ ಅ ಮೈನರ್ ಅಂತ ಹೇಳ್ತಾರೆ. ಹೌದಾ? ಮೈನರ್ ಯಾರು ಮತ್ತು ಕಾನೂನಿನ ಪ್ರಕಾರ ಅವರ ವಯಸ್ಸು ಎಷ್ಟಿರಬೇಕು ಎಂಬುದು. ಈ ಒಂದು ಮೀನಿಂಗ್, ಹೌದಾ, ಈ ಮೈನರ್ ಅನ್ನುವಂತಹ ಒಂದು ಮೀನಿಂಗ್ ನಿಮಗೆ ಈಸಿಯಾಗಿ ನಿಮ್ಮ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಆನ್ಸರಲ್ಲಿ ಪರ್ಫೆಕ್ಟ್ ಮಾರ್ಕ್ಸ್ ಬರಲೇಬೇಕು ಅನ್ನುವಂಥದ್ದು ಇತ್ತು ಅಂದರೆ ಅವರ ಒಂದು ಏಜ್ ಇರುತ್ತಲ್ವ, ಮಿನಿಮಮ್ ಏಜ್ ಅನ್ನುವಂಥದ್ದು. ಮೈನರ್ ಅನ್ನುವಂಥರ ಪ್ರಕಾರ ವಯಸ್ಸು ಎಷ್ಟಿರಬೇಕು ಕಾನೂನಿನ ಪ್ರಕಾರ ಅನ್ನುವಂಥದ್ದನ್ನು ನೀವೇನು ಮಾಡಬೇಕು, ಆ ಒಂದು ಆನ್ಸರಲ್ಲಿ ಸೇರಿಸಿದ್ರಿ ಅಂತಂದರೆ ಆ ಒಂದು ಏಜನ್ನು ಏನಾಗುತ್ತಪ್ಪ ಅಂದರೆ ನಿಮಗೆ 2 ಮಾರ್ಕ್ಸ್ನ ಕೊಡೋದಕ್ಕೆ ಆ ಒಂದು ಆನ್ಸರ್ ವ್ಯಾಲಿಡ್ ಅಂತ ಅನ್ನಿಸ್ತದೆ. ಹೌದಾ? ಪ್ರತಿಯೊಂದು ಕ್ವಶನ್ಗೂ ಕೂಡ ನಾನು ಇದೇ ರೀತಿ ಹೇಳ್ಕೊಡ್ತಾ ಹೋಗ್ತೀನಿ. ಯಾವ ಪಾಯಿಂಟ್ಸ್ಗಳನ್ನ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಮಾಡಿ. ನೆಕ್ಸ್ಟ್ 5th ಕ್ವಶನ್ ಬಂದ್ಬಿಟ್ಟು ಹೂ ಈಸ್ ಅ ಬೈಲರ್ ಅಂತ ಹೇಳ್ತಾರೆ. ಹೌದಾ? ಬೈಲರ್ ಯಾರು ಅಂತ ಅಂದರೆ ಮತ್ತು ಅವರ ಪಾತ್ರ ಏನು. ಹೌದಾ? ಈಗ ಬೈಲರ್ ಅಂತ ಬಂದ ತಕ್ಷಣ ಅವ್ರು ಅಂದರೆ ಯಾರು ಅಂತ ತಿಳ್ಕೊಂಡ್ರಿ, ಅವರ ಪಾತ್ರ ಏನು ಮಾಡ್ತಾರೆ, ಎಲ್ಲಿ ಅವರ ಒಂದು ವರ್ಕ್ ಏನಿರುತ್ತೆ, ಮೈನರ್ಗೂ ಬೈಲರ್ಗೂ ಯಾವ ರೀತಿಯಾದಂಥ ಡಿಫ್ರೆನ್ಸ್ ಇರುತ್ತೆ ಅನ್ನೋಂಥದ್ದನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಹೂ ಈಸ್ ಅ ಶ್ಯೂರಿಟಿ ಅಂತ
ಹೇಳ್ತಾರೆ. ಸೊ ಶ್ಯೂರಿಟಿ ಯಾರು ಮತ್ತು ಅವರು ಯಾವ ಸಂದರ್ಭದಲ್ಲಿ ಬರ್ತಾರೆ, ಹೌದಾ. ಸೊ ಅವರ ಒಂದು ಬಂದ ಮೇಲೆ ಅವರ ಒಂದು ವರ್ಕ್ ಏನಿರುತ್ತೆ, ಸೊ ನಮಗೆ ಅವರು ಯಾವ ರೀತಿ ಹೆಲ್ಪ್ ಆಗ್ತಾರೆ ಅನ್ನುವಂಥದ್ದು ಈ ಒಂದು ಶ್ಯೂರಿಟಿ, ಹೂ ಇಸ್ ಅ ಶ್ಯೂರಿಟಿ ಅಂತ ಹೇಳ್ತಾರಲ್ಲ. ಸೊ ಒಂದು ಶ್ಯೂರಿಟಿ ಯಾರು ಮತ್ತು ಯಾವ ಸಂದರ್ಭದಲ್ಲಿ ಬರ್ತಾರೆ ಅನ್ನುವಂಥದ್ದನ್ನು ಈ ಒಂದು ಆನ್ಸರ್ ನಿಮಗೆ ಗೊತ್ತಿತ್ತು ಅಂತಂದರೆ ಈಸಿಯಾಗಿ ಬರೀಬೋದು ಫ್ರೆಂಡ್ಸ್, ಹೌದಾ. ಸೊ ನೆಕ್ಸ್ಟ್ ವಾಟ್ ಈಸ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ, ಹೌದಾ. ಸೊ ಒಂದು ಕಾಂಟ್ರಾಕ್ಟನ್ನು ಡಿಸ್ಚಾರ್ಜ್ ಮಾಡುವಂಥದ್ದು ಅಂದರೆ, ಸೊ ಕಾಂಟ್ರಾಕ್ಟ್ ಯಾವಾಗ ಎಂಡ್ ಆಗುತ್ತಲ್ವಾ, ಹೌದಾ. ಸೊ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತಂದರೆ ಏನು, ಕಾಂಟ್ರಾಕ್ಟನ್ನು ಎಂಡ್ ಆಗುವಂಥದ್ದು. ಆ ಒಂದು ಕಾಂಟ್ರಾಕ್ಟ್ ಎಂಡ್ ಆಗುವಂತಹ ಒಂದು ಅಂದರೆ ಮುಕ್ತಾಯವಾಗುವಂತಹ ಒಂದು ಪಾಯಿಂಟನ್ನು ಎಕ್ಸಾಕ್ಟ್ ಮೀನಿಂಗ್ ಏನಿರುತ್ತೆ. ಸೊ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂದರೆ ಎಂಡ್ ಆಫ್ ದ ಕಾಂಟ್ರಾಕ್ಟ್ ಅಂತಲೇ ಹೇಳ್ಬೋದು, ಹೌದಾ. ಸೊ ಆ ಒಂದು ಎಂಡ್ ಆಫ್ ದ ಕಾಂಟ್ರಾಕ್ಟನ್ನು ಮೀನಿಂಗ್ ಏನಿರುತ್ತೆ 2 ಮಾರ್ಕ್ಸ್ಗೆ ಯಾವ ರೀತಿ ಬರೀಬೇಕು, 2 ಮಾರ್ಕ್ಸ್ಗೆ ಕನ್ವೆ ಆಗುವಂಥ ಒಂದು ಮೀನಿಂಗನ್ನು ನೀವು ಬರೀಬೇಕು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಡಿಫೈನ್ ಕೋ ಎರೋಷನ್ ಅಂತ ಹೇಳ್ತಾರೆ, ಹೌದಾ. ಸೊ ಕೋ ಎರ್ಷನ್ ಅಂತ ಅಂದರೆ ಇದರ ಒಂದು ಮೀನಿಂಗನ್ನು ನೀವು ಬರೀಬೇಕು, ಹೌದಾ. ಸೊ ಕೋ ಎರ್ಷನ್ ಅಂತಂದರೆ ಏನು, ಸೊ ಮೀನಿಂಗಿಗೂ ಡೆಫಿನೇಷನ್ಗೂ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಸೊ ಡಿಫೈನ್ ಕೋ ಎರ್ಷನ್ ಅಂತ ಬಂದಿದೆ ಅನ್ನೋ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಸೊ ಅದರ ಒಂದು ಡೆಫಿನೇಷನ್ ಯಾವುದಾದ್ರೂ ಒಬ್ಬ ಆಥರ್ ನೇಮನ್ನು ಇಟ್ಕೊಂಡು ಬರೆಯಿದ್ರೆ ಸೊ ಇನ್ನೂ ಆನ್ಸರ್ ಏನಾಗುತ್ತೆ, ಸೊ ಇವ್ಯಾಲ್ಯೂಯೇಟರ್ಗೆ ಕನ್ವೆ ಆಗುತ್ತೆ, ಹೌದಾ. ಸೊ ನೆಕ್ಸ್ಟ್ ಹೂ ಈಸ್ ಅ ಸಬ್ ಏಜೆಂಟ್ ಅಂತ ಹೇಳ್ತಾರೆ, ಹೌದಾ. ಸೊ ಸಬ್ ಏಜೆಂಟ್ ಅಂದರೆ ಯಾರು, ಸೊ ಸಬ್ ಏಜೆಂಟ್ ಯಾರು ಮತ್ತು ಏಜೆಂಟ್ ಜೊತೆ ಅವರ ಸಂಬಂಧ ಏನು, ಸೊ ಏಜೆಂಟ್ಗೂ ಮತ್ತು ಸಬ್ ಏಜೆಂಟ್ಗೂ ಏನೋ ಒಂದು ರಿಲೇಷನ್ಶಿಪ್ ಇರುತ್ತೆ, ಹೌದಾ. ಸೊ ಅವರಿಗೆ ಇವ್ರಿಗೆ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋವಂಥದ್ದನ್ನು ನೀವು ಕಲಿಬೇಕಾಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ನೆಕ್ಸ್ಟ್ ವಾಟ್ ಈಸ್ ಅ ಬೇಲ್ಮೆಂಟ್ ಅಂತ ಹೇಳ್ತಾರೆ. ಸೊ ಬೇಲರ್ ಗೊತ್ತಾಯ್ತಾ. ಸೊ ಬೇಲ್ಮೆಂಟ್ ಅಂತ ಅಂದರೆ ಏನು, ಸೊ ಈ ಸಬ್ ಏಜೆಂಟ್ ಮತ್ತು ಏಜೆಂಟ್ ಅನ್ನೋವಂಥದ್ದು ಆ ರೀತಿ ತಿಳ್ಕೊಬೇಕು. ಸೊ ವಾಟ್ ಈಸ್ ಬೇಲ್ಮೆಂಟ್ ಅಂದರೆ, ಬೇಲ್ಮೆಂಟ್ ಅಂದರೆ ಏನು ಮತ್ತು ಅದು ಯಾವ ಸಂದರ್ಭದಲ್ಲಿ ಉಂಟಾಗುತ್ತೆ, ಹೌದಾ. ಈ ಒಂದು ಸಿಚುವೇಶನನ್ನು ನೀವು ತಿಳ್ಕೊಬೇಕು ಫ್ರೆಂಡ್ಸ್. ನಾನು ವಿತ್ ಆನ್ಸರ್ಸ್ ಇರೋ ಒಂದು ವಿಡಿಯೋ ಮಾಡುವಾಗ ಸೊ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೌದಾ. ಇದು ಜಸ್ಟ್ ನಿಮಗೆ ಕ್ವಶನ್ಸ್ಗಳು ಯಾವ ಬರ್ತವೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥ ವಿಡಿಯೋ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿದರೆ ಸೊ ನಿಮಗೆ ಅದರದ್ದು ಒಂದು ಸೊ ಈ ಒಂದು PDF ನಿಮಗೆ ಎಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಲೊಕೇಶನ್ನ ನಾನು ಅಟ್ ದ ಎಂಡ್ ಆಫ್ ದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್, ಓಕೆನಾ. ಸೊ ನೆಕ್ಸ್ಟ್ 11th ಕ್ವಶನ್ ಬಂದುಬಿಟ್ಟು ವಾಟ್ ಆರ್ ದ ಫ್ಯೂಚರ್ ಗೂಡ್ಸ್ ಅಂತ ಹೇಳ್ತಾರೆ, ಹೌದಾ. ಸೊ ಫ್ಯೂಚರ್ ಗೂಡ್ಸ್ ಅಂತ ಅಂದರೆ ಏನು, ಅದರ ಮುಖ್ಯ ಒಂದು ಪಾರ್ಟ್ ಏನಿರುತ್ತೆ, ಸೊ ಫ್ಯೂಚರ್ ಗೂಡ್ಸ್ ನಮಗೆ ಎಲ್ಲಿ ಯೂಸ್ ಆಗುತ್ತೆ, ಸೊ ಈ ರೀತಿಯಾದಂಥ ಒಂದು ಮೀನಿಂಗನ್ನು ಬರೀಬೇಕಾಗುತ್ತೆ ಸೊ ಫ್ರೆಂಡ್ಸ್, ಓಕೆನಾ. ಸೊ ವಾಟ್ ಆರ್ ಫ್ಯೂಚರ್ ಗೂಡ್ಸ್ ಅಂತ ಅಂದರೆ ಸೊ ಮುಂದೆ ಯೂಸ್ ಆಗುವಂಥ ಗೂಡ್ಸ್ಗಳು, ಫ್ಯೂಚರ್ ಗೂಡ್ಸ್ಗಳು ಯಾವುವು ಅಂತ ಹೇಳಬೇಕು, ಬರೀಬೇಕಾಗುತ್ತೆ. ಸೊ ವಾಟ್ ಆರ್ ಎಕ್ಸಿಸ್ಟಿಂಗ್ ಗೂಡ್ಸ್, ಹೌದಾ. ಸೊ ಫ್ಯೂಚರ್ ಗೂಡ್ಸ್ ಮತ್ತು ಎಕ್ಸಿಸ್ಟಿಂಗ್ ಗೂಡ್ಸ್ ಇವೆರಡನ್ನೂ ಕೂಡ ಒಂದು ಡಿಫ್ರೆನ್ಸ್ ಇಟ್ಕೊಂಡು ಓದಬೇಕು ಫ್ರೆಂಡ್ಸ್, ಹೌದಾ. ಇವೆರಡಕ್ಕೂ ಕೂಡ ಒಂದು ಡಿಫ್ರೆನ್ಸ್, ಇಲ್ಲಿ ಫ್ಯೂಚರ್ ಗೂಡ್ಸ್ನ ಓದ್ಕೋಬೇಕು, ಇಲ್ಲಿ ಎಕ್ಸಿಸ್ಟಿಂಗ್ ಗೂಡ್ಸನ್ನು ಇಟ್ಕೋಬೇಕು. ಇವೆರಡನ್ನು ಕೂಡ ಈ ರೀತಿ ಇಟ್ಕೊಂಡು ಓದಿದ್ರಿ ಅಂತಂದರೆ ನಿಮಗೆ ಈಸಿಯಾದಂಥ ಒಂದು ಮೀನಿಂಗ್ ಕೂಡ ಸಿಗುತ್ತೆ. ಇದನ್ನ ನೀವು 5 ಮಾರ್ಕ್ಸ್ಗೂ ಕೂಡ ಬರೀಬೋದು, ಹೌದಾ. ಸೊ ಒಂದು ಟೈಮ್ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತಂದರೆ ಹಾಗಾಗಿ. ಸೊ ಹೌದಾ. ನೆಕ್ಸ್ಟ್ ಬಂದುಬಿಟ್ಟು 13th ಕ್ವಶನ್ ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ, ಹೌದಾ. ಸೊ ಪಾರ್ಟ್ನರ್ಶಿಪ್ ಅಂದರೆ ಏನು, ಅದರಲ್ಲಿ ಎಷ್ಟು ಜನ ಇರಬೇಕು ಅಂತ ಇದು ಇರುತ್ತೆ, ಸೊ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆ. ಸೊ ಪಾರ್ಟ್ನರ್ಶಿಪ್. ನೆಕ್ಸ್ಟ್ ಬಂದುಬಿಟ್ಟು ಹೂ ಈಸ್ ಆ್ಯನ್ ಏಜೆಂಟ್, ಹೌದಾ. ಸೊ ಇಲ್ಲಿ ನಿಮಗೊಂದು ಕ್ವಶನ್ ಬಂದಿತ್ತು, ಹೂ ಈಸ್ ಅ ಸಬ್ ಏಜೆಂಟ್ ಅಂತ ಹೇಳ್ಬಿಟ್ಟು, ಅಂದರೆ ಸೊ ಸಬ್ ಏಜೆಂಟ್ ಅಂದರೆ ಯಾರು, ಏಜೆಂಟ್ಗೂ ಮತ್ತು ಸಬ್ ಏಜೆಂಟ್ಗೂ ಏನು ಡಿಫ್ರೆನ್ಸ್ ಅಂತ ಬಂದಿತ್ತು. ಇಲ್ಲಿ ನೋಡಿ ಹೂ ಈಸ್ ಆನ್ ಏಜೆಂಟ್ ಅಂತ ಕೇಳಿದ್ದಾರೆ, ಹೌದಾ. ಸೊ ಅಲ್ಲಿ ಬಂದಂಥ ಏಜೆಂಟ್ ಇಲ್ಲಿ ಬಂತು, ಹೌದಾ. ನಾವು ನೆಕ್ಸ್ಟ್ 15th ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಸೇಲ್ ಅಂತ ಹೇಳ್ತಾರೆ, ಹೌದಾ. ಸೇಲ್ ಅಂದರೆ ಏನು, ಹೌದಾ, ಅದು ಯಾವ ರೀತಿ ಒಂದು ಪ್ರೊಸೆಸ್ ನಡೆಯುತ್ತೆ ಅನ್ನೋವಂಥದ್ದಾಗಿರ್ಬೋದು. ಸೊ ಈ ರೀತಿ. ನೆಕ್ಸ್ಟ್ 16th ಕ್ವಶನ್ ಬಂದುಬಿಟ್ಟು ಡಿಫೈನ್ ಪ್ಲೆಡ್ಜ್, ಹೌದಾ. ಸೊ ಡಿಫೈನ್ ಪ್ಲೆಡ್ಜ್ ಅಂದರೆ ಏನು, ಸೊ ಆ ಒಂದು ಪ್ಲೆಡ್ಜಲ್ಲಿ ಏನೇನು ಇರುತ್ತೆ, ಸೊ ಇದೊಂದು ಕಮರ್ಷಿಯಲ್ ಲಾದಲ್ಲಿ ಯಾವ ರೀತಿಯಾದಂಥ ಒಂದು ಪಾರ್ಟ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದು ಪ್ಲೆಡ್ಜ್ ಅನ್ನೋ ಒಂದು ಮೀನಿಂಗನ್ನು ನೀವು ಬರೀಬೇಕಾಗುತ್ತೆ, ಓಕೆನಾ. ಸೊ 17th ಕ್ವಶನ್ ಬಂದುಬಿಟ್ಟು ಗಿವ್ ದ ಮೀನಿಂಗ್ ಆಫ್ ಅಗ್ರಿಮೆಂಟ್ ಟು ಸೆಲ್ ಅಂತ ಹೇಳ್ತಾರೆ, ಹೌದಾ. ಸೊ ಈ ಒಂದು ಅಗ್ರಿಮೆಂಟ್ ಟು ಸೆಲ್ ಅಂತ ಅಂದರೆ ಏನು, ಸೊ ಆ ಒಂದು ಮೀನಿಂಗ್, ಅದರ ಒಂದು ಮೀನಿಂಗ್ ಏನಿರುತ್ತೆ, ಸೊ ಆ ಅಗ್ರಿಮೆಂಟ್ ಟು ಸೆಲ್ ಅಂತ ಅಂದರೆ ಏನು ಅಂತ ಹೇಳ್ಬಿಟ್ಟು ಬರೀಬೇಕು ಫ್ರೆಂಡ್ಸ್, ಹೌದಾ. ನೆಕ್ಸ್ಟ್ ಬಂದುಬಿಟ್ಟು 18th ಕ್ವಶನ್ ಡಿಫೈನ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಆ್ಯಂಡ್ ಇಂಡೆಮ್ನಿಟಿ ಅಂತ ಹೇಳ್ತಾರೆ, ಹೌದಾ. ಸೊ ಡಿಫೈನ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಆ್ಯಂಡ್ ಇಂಡೆಮ್ನಿಟಿ ಅಂತ ಹೇಳ್ತಾರೆ. ಈ ಎರಡರ ಮೂಲ ಮೀನಿಂಗ್ ಏನಿರುತ್ತೆ, ಹೌದಾ. ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂದರೆ ಏನು, ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಂತ ಅಂದರೆ ಏನು ಅಂತ ಹೇಳ್ಬಿಟ್ಟು ನೀವೆರಡನ್ನು ಕೂಡ ತಿಳ್ಕೊಂಡಿದ್ರಿ ಅಂತಂದರೆ ಸೊ ಈಸಿಯಾಗಿ 2 ಮಾರ್ಕ್ಸನ್ನು ತಗೋಬೋದು ಫ್ರೆಂಡ್ಸ್. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ. ನೆಕ್ಸ್ಟ್ 19th ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಪ್ರಾಮಿಸರಿ ನೋಟ್ ಅಂತ ಹೇಳ್ತಾರೆ, ಹೌದಾ. ಸೊ ವಾಟ್ ಈಸ್ ಅ ಪ್ರಾಮಿಸರಿ ನೋಟ್ ಅಂತಂದರೆ ಸೊ ಈ ಒಂದು ಪ್ರಾಮಿಸರಿ ನೋಟ್ ಎಂದರೇನು, ಹೌದಾ. ಅದರ ಒಂದು ಮೀನಿಂಗ್ ಏನಿರುತ್ತೆ, ಅದು ಎಲ್ಲಿ ಯೂಸ್ ಆಗುತ್ತೆ, ಹೌದಾ. ಇದು ಯಾರ ಹತ್ರ ಇರುತ್ತೆ, ಇದನ್ನು ಯಾರು ಇಶ್ಯೂ ಮಾಡ್ತಾರೆ ಅನ್ನೋವಂಥದ್ದಾಗಿರ್ಬೋದು. ಈ ರೀತಿಯಾದಂಥ ಒಂದಿಷ್ಟು ಇನ್ಫಾರ್ಮೇಷನನ್ನು ನೀವು ತಿಳ್ಕೊಂಡಿದ್ರಿ ಅಂದರೆ 2 ಮಾರ್ಕ್ಸ್ಗಲ್ದೇ 5 ಮಾರ್ಕ್ಸ್ಗೂ ಕೂಡ ಕೇಳಿದ್ರು ಅಂದರೆ ಈಸಿಯಾಗಿ ಬರಿಬೋದು ಫ್ರೆಂಡ್ಸ್, ಓಕೆನಾ. ಸೊ ನೆಕ್ಸ್ಟ್ 20th ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಸೈಬರ್ ಲಾ ಅಂತ ಹೇಳ್ತಾರೆ, ಹೌದಾ. ಸೊ ಸೈಬರ್ ಲಾ ಅಂದರೆ ಏನು, ಹೌದಾ. ಅದರಲ್ಲಿ ಏನೇನು ಇರುತ್ತೆ,
ಹೌದಾ, ಅದರ ಒಂದು ಮೀನಿಂಗ್, ಅದು ಯಾಕೆ ಬೇಕು ನಮಗೆ ಸೈಬರ್ ಲಾ ಅನ್ನುವಂಥದ್ದು. ಹೌದಾ, ಸೊ ನಾವು ಕಮರ್ಷಿಯಲ್ ಲಾ ಸಬ್ಜೆಕ್ಟ್ ಓದ್ತಾ ಇದ್ದೀವಿ. ಹೌದಾ, ಅದರಲ್ಲಿ ಬರುವಂಥ ಒಂದು ಲೆಸನಲ್ಲಿ ಸೈಬರ್ ಲಾ ಅಂತ ಅಂದರೆ ಏನು ಅಂತ ಹೇಳ್ಬಿಟ್ಟು, ಸೊ ಅದರ ಒಂದು ಇಂಪಾರ್ಟೆಂಟ್ ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು ಫ್ರೆಂಡ್ಸ್. ಹೌದಾ, ನೆಕ್ಸ್ಟ್ ಎಕ್ಸ್ಪ್ಯಾಂಡ್ LLP ಅಂತ ಹೇಳ್ತಾರೆ. ಹೌದಾ, ಸೊ LLPಯ ಒಂದು ಪೂರ್ಣ ರೂಪ ಏನಿದೆ ಅನ್ನೋವಂಥದ್ದನ್ನು ನೀವು ಎಕ್ಸ್ಪ್ಯಾಂಡ್ ರೂಪದಲ್ಲಿ ಬರಿಬೇಕಾಗುತ್ತೆ. ಸೊ ಐ ಥಿಂಕ್ ಈ ಪೂರ್ತಿ ಕಮರ್ಷಿಯಲ್ ಆ ಒಂದು ಸಬ್ಜೆಕ್ಟ್ನಲ್ಲಿ ಫುಲ್ ಫಾರ್ಮ್ ಕೇಳುವಂಥದ್ದು ಅಂದರೆ ಎಕ್ಸ್ಪ್ಯಾಂಡ್ ಕೇಳುವಂಥ ಒಂದೇ ಒಂದು ಪಾಠ ಅಂದರೆ ಒಂದೇ ಒಂದು ಇದು ಅಂತಂದರೆ ಐ ಥಿಂಕ್ LLP ಅಂತ ಇರ್ಬೋದು. ಸೊ ಬೇರೆ ಯಾವುದಾದ್ರೂ ಮಿಸ್ ಆಗಿತ್ತು ಅಂತಂದರೆ ನಾನು ನೆಕ್ಸ್ಟ್ ಮತ್ತೆ ಮೆಸೇಜಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್ 22nd ಕ್ವಶನ್ ಬಂದುಬಿಟ್ಟು ಗಿವ್ ದ ಮೀನಿಂಗ್ ಆಫ್ ಡಿಜಿಟಲ್ ಸಿಗ್ನೇಚರ್ ಅಂತ ಹೇಳ್ತಾರೆ. ಹೌದಾ, ಸೊ ಡಿಜಿಟಲ್ ಸಿಗ್ನೇಚರ್ ಅಂದರೆ ಏನು? ಸೊ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಆ ಡಿಜಿಟಲ್ ಸಿಗ್ನೇಚರ್ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಸೆಕ್ಟರ್ಗಳಲ್ಲಿ ಯೂಸ್ ಆಗ್ತಾ ಇದೆ. ಹೌದಾ, ಆ ಒಂದು ಡಿಜಿಟಲ್ ಸಿಗ್ನೇಚರ್ನ ಒಂದು ಮುಖ್ಯ ಒಂದು ಇಂಪಾರ್ಟೆನ್ಸ್ ಅನ್ನುವಂಥದ್ದು ಏನಿರುತ್ತೆ, ಸೊ ಎಲ್ಲಿ ಅದರ ಒಂದು ಇದು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸೊ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್. ಹೌದಾ, ನೆಕ್ಸ್ಟ್ ಬಂದ್ಬಿಟ್ಟು 23rd ಕ್ವಶನ್, ವಾಟ್ ಈಸ್ ಡಿಸಲ್ಯೂಷನ್ ಆಫ್ ಫರ್ಮ್ ಅಂತ ಹೇಳ್ತಾರೆ. ಹೌದಾ, ಸೊ ಡಿಸಲ್ಯೂಷನ್ ಆಫ್ ಫರ್ಮ್ ಅಂದರೆ ಏನು? ಹೌದಾ, ಅದರ ಒಂದು ಮೀನಿಂಗನ್ನು ನೀವು ತಿಳ್ಕೊಳ್ಳಿ. ಸೊ ಫರ್ಮ್ ಡಿಸಲ್ಯೂಷನ್ ಅಂದರೆ ಏನು, ಅದು ಯಾವ ರೀತಿ ನಡೆಯುತ್ತೆ, ಆ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು. ಹೌದಾ, ಸೊ 24th ಕ್ವಶನ್ ಬಂದ್ಬಿಟ್ಟು ಹೂ ಈಸ್ ಎನ್ ಅನ್ಪೇಯ್ಡ್ ಸೆಲ್ಲರ್ ಅಂತ ಹೇಳ್ತಾರೆ. ಸೊ ಅನ್ಪೇಯ್ಡ್ ಸೆಲ್ಲರ್ ಅಂದರೆ ಯಾರು, ಅವರು ಯಾವುದಕ್ಕೆ, ಸೊ ಯಾವ ಒಂದು ರೀಸನ್ಗೆ ಅವರಿಗೆ ಅನ್ಪೇಯ್ಡ್ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ಬಿಟ್ಟು, ಸೊ ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್, ಇದನ್ನು ಕೂಡ ನೋಡ್ಕೊಂಡಿರಿ. ಸೊ 25th ಕ್ವಶನ್ ಬಂದ್ಬಿಟ್ಟು ಗಿವ್ ದ ಮೀನಿಂಗ್ ಆಫ್ ಕ್ವಾಂಟಮ್ ಮೆರ್ಯೂಟ್ ಅಂತ ಹೇಳ್ತಾರೆ. ಹೌದಾ, ಸೊ ಕ್ವಾಂಟಮ್ ಮೆರ್ಯೂಟ್ ಅಂತ ಅಂದರೆ ಏನು? ಸೊ ನೆಕ್ಸ್ಟ್ 26th ಕ್ವಶನ್, ವಾಟ್ ಡು ಯು ಮೀನ್ ಬೈ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್? ಹೌದಾ, ಸೊ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಅಂದರೆ ಏನು, ಕಾಂಟ್ರಾಕ್ಟನ್ನು ಹೇಗೆ ನೆರವೇರಿಸಲಾಗುತ್ತೆ, ಸೊ ಈ ಒಂದು ವಿಷಯವನ್ನು ನೀವು ತಿಳ್ಕೊಂಡಿರಿ ಫ್ರೆಂಡ್ಸ್. ಹೌದಾ, ಸೊ ಹೂ ಈಸ್ ಅ ಡೆಲ್ ಕ್ರೆಡರ್ ಏಜೆಂಟ್? ಹೌದಾ, ಹೂ ಈಸ್ ಅ ಡೆಲ್ ಕ್ರೆಡರ್ ಏಜೆಂಟ್ ಅಂದರೆ ಡೆಲ್ ಕ್ರೆಡರ್ ಅಂದರೆ ಯಾರು? ಸೊ ಏಜೆಂಟ್ಗೂ ಸಬ್ ಏಜೆಂಟ್ಗೂ ಮತ್ತು ಡೆಲ್ ಕ್ರೆಡರ್ ಏಜೆಂಟ್ಗೂ ಯಾವ ರೀತಿಯಾದಂಥ ಒಂದು ಡಿಫ್ರೆನ್ಸ್ ಇರುತ್ತೆ, ಈ ಡೆಲ್ ಕ್ರೆಡರ್ ಏಜೆಂಟ್ ಯಾವ ಒಂದು ಕೆಟಗರಿ ಅಂಡರಲ್ಲಿ ಬರ್ತಾರೆ. ಹೌದಾ, ಸೊ ಇವರ ಒಂದು ವರ್ಕ್ ಏನಿರುತ್ತೆ, ಈ ರೀತಿಯಾದಂಥ ಒಂದಿಷ್ಟು ಇನ್ಫಾರ್ಮೇಷನ್ ನೀವು ತುಂಬ್ಕೊಂಡಿರಿ ಫ್ರೆಂಡ್ಸ್. ಓಕೆನಾ. ಸೊ ಈ ಆಫ್ಟರ್ ಫಿನಿಶಿಂಗ್ ಈ ಒಂದು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಎಲ್ಲದನ್ನು ನಾವು ಇಲ್ಲಿವರೆಗೂ ನೋಡಿದ್ದೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳಿವು. ಸೊ 27 ಕ್ವಶನ್ಸ್ಗಳಿದ್ದಾವೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವು 2 ಅಂಕದ ಪ್ರಶ್ನೆ ಆಯಿತು. ಸೊ ಇಲ್ಲಿಂದ 5 ಅಂಕದ ಪ್ರಶ್ನೆಗಳ ಮುಖ್ಯ ಪ್ರಶ್ನೆಗಳನ್ನು ನೋಡೋಣ. ಹೌದಾ, ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡಿ 5 ಮಾರ್ಕ್ಸ್ ಮೊದಲನೇ ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಆನ್ ಆಫರ್ ಸ್ಟೇಟ್ ಇಟ್ಸ್ ಎಸೆನ್ಷಿಯಲ್ಸ್ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಏನಪ್ಪ ಅಂತಂದರೆ ಈ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂತ, ಸೊ ಆಫರ್ ಅಂದರೆ ಏನು? ಹೌದಾ, ಮತ್ತು ಅದರ ಮುಖ್ಯ ಲಕ್ಷಣಗಳು. ಹೌದಾ, ಸ್ಟೇಟ್ ಇಟ್ಸ್ ಎಸೆನ್ಷಿಯಲ್ಸ್. ಹೌದಾ, ಅದು ಏನಕ್ಕೆ ಬೇಕಾಗಿದೆ, ಅದರ ಮುಖ್ಯ ಒಂದು ಲಕ್ಷಣಗಳು ಏನಿದಾವೆ ಅಂತ ಹೇಳ್ಬಿಟ್ಟು ಸೊ ಕೇಳಿದ್ದಾರೆ ಫ್ರೆಂಡ್ಸ್. ಹೌದಾ, ಸೊ ನೆಕ್ಸ್ಟ್ ನಾನು ಹೇಳಿದ 2 ಮಾರ್ಕ್ಸ್ಗಳು ಕೂಡ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಮತ್ತು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಇಲ್ಲಿ 2 ಮಾರ್ಕ್ಸ್ಗೂ ಕೂಡ ಅದನ್ನು ಕೇಳಿದ್ರು. ಹೌದಾ, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಮತ್ತು ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಂತ. ಇದನ್ನು 5 ಮಾರ್ಕ್ಸ್ಗೂ ಕೂಡ ಡಿಫ್ರೆನ್ಸ್ ಎಲ್ಲ ಕೇಳ್ಬೋದು. ಹೌದಾ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಆ್ಯಂಡ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟು. ಸೊ ಇದನ್ನೊಂದು ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್, ಇದನ್ನ ನೋಡ್ಕೊಳ್ಳಿ. ಹೌದಾ, ಸೊ ನಾನು ಆನ್ಸರ್ ಇರೋ ವಿಡಿಯೋ ಮಾಡೋ ತನಕ ನೀವು ವೆಯ್ಟ್ ಮಾಡಿ, ಅಲ್ಲಿ ಅಷ್ಟರೊಳಗಡೆ ಎಷ್ಟೋ ಒಂದು ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಆಗ್ತೀರಾ ಅಂತಂದರೆ ಓಕೆನಾ. ಸೊ ನೀವು ಪ್ರಾಕ್ಟೀಸ್ ಆಗ್ಬೋದು. ಹೌದಾ, ಬಟ್ ನಮಗೆ ಈಗ ಕ್ವಶನ್ ಸಿಕ್ಕಿದಾವಲ್ಲ ಸರ್, ನೀವು ಅಪ್ಲೋಡ್ ಮಾಡೋ ತನಕ ನಾನು ಪ್ರಿಪೇರ್ ಆಗ್ತಾ ಇರ್ತೀನಿ ಅಂತಂದರೆ ಸೊ ಓಕೆ, ಯು ಕ್ಯಾನ್ ಪ್ರಿಪೇರ್ ಇದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕ್ರೈಬ್ ಎನಿ 5 ಎಸೆನ್ಷಿಯಲ್ಸ್ ಅಂದರೆ 3rd ಕ್ವಶನ್ ಬಂದುಬಿಟ್ಟು ಡಿಸ್ಕ್ರೈಬ್ ಎನಿ 5 ಎಸೆನ್ಷಿಯಲ್ ಆಫ್ ಅ ವ್ಯಾಲಿಡ್ ಆಫರ್. ಹೌದಾ, ಸೊ ಇಲ್ಲಿ ನೀವು ಆಫರ್ ಅಂದರೆ ಏನಂತ ಕೇಳಿದ್ರೆ ಇಲ್ಲಿ ವ್ಯಾಲಿಡ್ ಆಫರ್ ಅಂದರೆ ಏನು? ಹೌದಾ, ಸೊ ವ್ಯಾಲಿಡ್ ಆಫರ್ ಅಂತಂದರೆ ಈ ಪ್ರಶ್ನೆಯಲ್ಲಿ ಒಂದು ವ್ಯಾಲಿಡ್ ಆಫರ್ಗೆ ಇರಬೇಕಾದ ಯಾವುದೇ ಒಂದು 5 ಮುಖ್ಯ ಅಂಶಗಳು. ಹೌದಾ, ಆ ಒಂದು ವ್ಯಾಲಿಡ್ ಆಫರ್ ಅನ್ನಿಸ್ಕೋಬೇಕಾದ ಅಂತಂದರೆ ಅದರಲ್ಲಿ ಏನಿರಬೇಕು, ಒಂದು 5 ಎಸೆನ್ಷಿಯಲ್ಸ್ ಅಂತ ಒಂದು ಇರಲೇಬೇಕಾದಂಥ ಒಂದು 5 ಅಂಶಗಳು ಯಾವುವು ಅಂತ ಹೇಳ್ಬಿಟ್ಟು ಬರೀಬೇಕು ಫ್ರೆಂಡ್ಸ್. ಓಕೆನಾ. ಸೊ ನೆಕ್ಸ್ಟ್ 4th ಕ್ವಶನ್ ಬಂದುಬಿಟ್ಟು ಸ್ಟೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ ಆ್ಯಂಡ್ ಅಗ್ರಿಮೆಂಟ್ ಟು ಸೇಲ್ ಅಂತ ಹೇಳ್ತಾರೆ. ಹೌದಾ, ಸೇಲ್ ಆ್ಯಂಡ್ ಅಗ್ರಿಮೆಂಟ್ ಟು ಸೆಲ್ ಅಂತ ಅಂದರೆ ಇದರ ಒಂದು ಡಿಫ್ರೆನ್ಸನ್ನು ನೀವು ಬರೀಬೇಕಾಗುತ್ತೆ ಫ್ರೆಂಡ್ಸ್. ಇವೆರಡರ ಮಧ್ಯೆ ಒಂದು ಪ್ರಮುಖ ವ್ಯತ್ಯಾಸ ಯಾವುದಿರುತ್ತೆ. ಸೊ ಹೌದಾ, ಇವೆರಡನ್ನೂ ಕೂಡ ನಾವು ಏನಪ್ಪ ಅಂದರೆ ಡಿಫ್ರೆನ್ಸಾಗಿ ನೋಡಬೇಕು ಅಂತಂದರೆ ಯಾವ ಒಂದು ಪಾಯಿಂಟ್ಸ್ಗಳಿಂದ ನಾವು ಡಿಫ್ರೆನ್ಸಲ್ಲಿ ನೋಡ್ಬೋದು ಅಂತ ಹೇಳ್ಬಿಟ್ಟು ಬರೀಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿಫೈನ್ ವೇಜರಿಂಗ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಹೌದಾ, ಸೊ ಡಿಫೈನ್ ವೇಜರಿಂಗ್ ಅಗ್ರಿಮೆಂಟ್, ಎಕ್ಸ್ಪ್ಲೇನ್ ಇಟ್ಸ್ ಫೀಚರ್ಸ್. ಅದು ಸೊ ಇದರಲ್ಲಿ ನೀವು ವೇಜರಿಂಗ್ ಅಗ್ರಿಮೆಂಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಬರೆದು ಸೊ ಅದರ ಫೀಚರ್ಸ್ಗಳೇನಿರ್ತವೆ ಅದು ಒಂದು 5 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ಅಂದರೆ ಸೊ ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಸೊ ಇದರಲ್ಲಿ 4 ಪಾಯಿಂಟ್ಸನ್ನು ಲಿಸ್ಟ್ ಮಾಡಿ 4 ಪಾಯಿಂಟ್ಸನ್ನು 1 by 1 ಎಕ್ಸ್ಪ್ಲೇನ್ ಮಾಡಬೇಕು, ನಿಮಗೆ 5 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಮೀನಿಂಗಲ್ಲಿ ಸ್ವಲ್ಪ ಡೌಟ್ ಇತ್ತು ಅಂದರೆ ನೀವು 5 ಪಾಯಿಂಟ್ ಬರೆದು 5 ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನೆಕ್ಸ್ಟ್ 6th ಕ್ವಶನ್ ನೋಡೋಣ. ಸೊ ಏನಪ್ಪ 6th ಕ್ವಶನ್ ಏನಿದೆ ಅಂದರೆ ಎಕ್ಸ್ಪ್ಲೇನ್ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಪಾರ್ಟ್ನರ್ಸ್ ಅಂತ ಹೇಳ್ತಾರೆ. ಹೌದಾ, ಸೊ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಪಾರ್ಟ್ನರ್ಸ್ ಅಂತಂದರೆ ಸೊ ಈ ಪ್ರಶ್ನೆಯಲ್ಲಿ ಸೊ ಬೇಯ್ಲರ್ ಇರ್ತಾರಲ್ವ, ಸೊ ಆ ಪಾರ್ಟ್ನರ್ ಆಗಿ ಇರ್ಬೋದು. ಸೊ ಅವರ ಒಂದು ಏನಪ್ಪ ಅಂತಂದರೆ
ಸೊ ಯಾವ ರೀತಿಯಾದಂಥ ಒಂದು ರೈಟ್ಸ್ ಇರುತ್ತೆ, ಅವರ ಡ್ಯೂಟೀಸ್ಗಳು ಏನಿರ್ತವೆ ಅಂತ ಹೇಳ್ಬಿಟ್ಟು ನೋಡಬೇಕು ಫ್ರೆಂಡ್ಸ್. ಓಕೆ, ಸೊ ಈ ನೆಕ್ಸ್ಟ್ ಬಂದುಬಿಟ್ಟು 7th ಕ್ವಶನ್ ನೋಡೋಣ. ಸೊ 7th ಕ್ವಶನಲ್ಲಿ ಏನಿದೆಪ್ಪ ಅಂತಂದರೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಬೈಲರ್ ಆ್ಯಂಡ್ ಬೇಲಿ. ಹೌದಾ, ಸೊ ಈ ಬೈಲರ್ಗೂ ಮತ್ತು ಬೈಲಿಗೂ ಇರುವಂಥ ಒಂದು ರೈಟ್ಸ್ ಆಗಿರ್ಬೋದು, ಡ್ಯೂಟೀಸ್ ಆಗಿರ್ಬೋದು 5 ಮಾರ್ಕ್ಸ್ಗೆ ಕೇಳ್ತಾರೆ. ನಾನು ಮುಂಚೆನೇ ಹೇಳಿದ್ದೀನಿ, ಈ ಪಾರ್ಟ್ನರ್ಸ್ ಮೇಲಾಗಿರ್ಬೋದು, ಬೈಲರ್ ಮತ್ತು ಬೈಲಿ ಮೇಲಾಗಿರ್ಬೋದು, ಸೊ ಇಲ್ಲಿ 2 ಮಾರ್ಕ್ಸಲ್ಲಿ ಹೇಳಿದ್ನಲ್ವ, ಸೊ ಏಜೆಂಟ್ಸ್ಗಳ ಮೇಲಾಗಿರ್ಬೋದು. ಸೊ ನೀವು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಒಂದು ಚಾರ್ಟನ್ನು ರೆಡಿ ಮಾಡ್ಕೋಬೇಕು. ಈ ರೀತಿ ಒಂದು ಚಾರ್ಟ್ ರೆಡಿ ಮಾಡ್ಕೋಬೇಕು. ಇಲ್ಲಿ ಸೊ ಬೈಲರ್ ಮತ್ತು ಬೈಲಿ ಬಗ್ಗೆ ಹಾಕೋಬೇಕು, ಇಲ್ಲಿ ಏಜೆಂಟ್ಸ್ಗಳ ಬಗ್ಗೆ ಹಾಕೋಬೇಕು. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಸೊ ಪಾರ್ಟ್ನರ್ಸ್ಗಳ ಬಗ್ಗೆ ಹಾಕೊಂಡಿರಬೇಕು. ಈ ರೀತಿ ಒಂದು ಸಣ್ಣ ಒಂದು ನೀವೇನು ಮಾಡಿದ್ರಪ್ಪ ಅಂತಂದರೆ ಸೊ ಒಂದು ಚಾರ್ಟ್ ರೆಡಿ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಅದು ಎಷ್ಟು ಯೂಸ್ ಆಗುತ್ತೆ ಅಂತಂದರೆ ಮೋರ್ ದೆನ್ 20+ ಅಂದರೆ 20 to 25+ ಮಾರ್ಕ್ಸನ್ನು ನಿಮ್ಗೆ ಏನು ಮಾಡುತ್ತೆ, ಸೊ ಈಸಿಯಾಗಿ ಕವರ್ ಮಾಡಿಕೊಡುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು 8th ಕ್ವಶನ್ ಇದೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾರ್ಟ್ನರ್ಸ್ ಇನ್ ಪಾರ್ಟ್ನರ್ಶಿಪ್. ಓಕೆನಾ. ಸೊ ನಾನು ಹೇಳಿದೆ ಪಾರ್ಟ್ನರ್ಸ್ ಮೇಲೆ ಒಂದು ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ, ಹೌದಾ. ಸೊ ಅದನ್ನು ನೋಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಅಲ್ಲೇ ಬರುತ್ತೆ ಕೈಂಡ್ಸ್ ಆಫ್ ಪಾರ್ಟ್ನರ್ಸ್ ಯಾವ ರೀತಿ ಇರ್ತಾರೆ. ಸೊ ಆ್ಯಕ್ಟಿವ್ ಪಾರ್ಟ್ನರ್ ಯಾರು, ಸ್ಲೀಪಿಂಗ್ ಪಾರ್ಟ್ನರ್ ಯಾರು, ಈ ರೀತಿಯಾದಂಥ ಒಂದಿಷ್ಟು ಐಟಮ್ಸ್ಗಳು ಬರುತ್ತೆ ನಿಮಗೆ. ಸೊ ಅದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾರ್ಟ್ನರ್ಸ್ ಯಾರು ಇರ್ತಾರೆ ಅದನ್ನು ನೀವೇನು ಮಾಡ್ಕೊಳ್ಳಿ, ಈಸಿಯಾಗಿ ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ 9th ಕ್ವಶನ್ ಬಂದುಬಿಟ್ಟು ವಾಟ್ ಆರ್ ದ ಮೋಡ್ಸ್ ಆಫ್ ಡಿಸಲ್ಯೂಷನ್ ಆಫ್ ಫರ್ಮ್ ಅಂತ ಹೇಳ್ತಾರೆ. ಹೌದಾ. ಸೊ ಡಿಸಲ್ಯೂಷನ್ ಆಫ್ ಫರ್ಮನ ಮೋಡ್ಸ್ಗಳು ಯಾವುವು. ಹೌದಾ. ನೆಕ್ಸ್ಟ್ 10th ಕ್ವಶನ್ ಅಂದರೆ ಅದರ ಒಂದು ಮೋಡ್ಸ್ಗಳು ಯಾವ ಇರುತ್ತೆ. ಸೊ ಒಂದು ಫರ್ಮ್ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದರ ಮೋಡ್ಸ್ ಯಾವ್ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ 10th ಕ್ವಶನ್ ಬಂದುಬಿಟ್ಟು ಸ್ಟೇಟ್ ದ ಅಬ್ಜೆಕ್ಟಿವ್ಸ್ ಆಫ್ ಸೈಬರ್ ಲಾ ಅಂತ ಹೇಳ್ತಾರೆ. ಹೌದಾ. ಸೈಬರ್ ಲಾದಲ್ಲಿರುವಂಥ ಒಂದು ಉದ್ದೇಶ ಏನು, ಅದನ್ನು ಏನಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ 11th ಕ್ವಶನ್ ಬಂದುಬಿಟ್ಟು ರೈಟ್ ದ ಫೀಚರ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಂತ ಹೇಳ್ತಾರೆ. IT ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಕರೀತಾರಲ್ಲ, 2000 IT ಆ್ಯಕ್ಟ್ 2000ಅಲ್ಲಿ. ಸೊ ಇದರ ಒಂದು ಫೀಚರ್ಸ್ಗಳು ಏನು ಅಂತ ಹೇಳ್ಬಿಟ್ಟು ಸೊ ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳಿದು. ಸೊ ತುಂಬ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಈ ಕ್ವಶನ್ ನೋಡ್ಕೊಳ್ಳಿ. ಸೊ 12th ಕ್ವಶನ್ ಇದೆ ರೈಟ್ ಅ ನೋಟ್ ಆನ್ ಡೆಸಿಗ್ನೇಟೆಡ್ ಪಾರ್ಟ್ನರ್. ಹೌದಾ. ಸೊ ನೋಡಿ ಇಲ್ಲಿ ನೋಡಿ ಕೈಂಡ್ಸ್ ಆಫ್ ಪಾರ್ಟ್ನರ್ ಕೇಳಿದ್ದಾರೆ. ಹೌದಾ. ಅದಕ್ಕೆ ಆನ್ಸರ್ ಎಲ್ಲಿದೆ ನಿಮ್ಗೆ ಇಲ್ಲೇ ಇದೆ, 1 ಮಾರ್ಕ್ಸ್ ಬರುತ್ತೆ. ಸೊ ಡೆಸಿಗ್ನೇಟೆಡ್ ಪಾರ್ಟ್ನರ್ ಕೂಡ ಒಂದು ಕೈಂಡ್ ಆಫ್ ಪಾರ್ಟ್ನರ್, ಹೌದಲ್ವ. ಸೊ ಈ ರೀತಿ ಈಸಿಯಾಗೇ ಬರ್ತವೆ ಕ್ವಶನ್ಸ್ಗಳೆಲ್ಲ. ಬಟ್ ನೀವು ಒಂದು ಕಡೆಯಿಂದ ಕಾನ್ಸೆಪ್ಟ್ ಕ್ಲಿಯರ್ ಮಾಡಬೇಕು. ಸೊ ಪಾರ್ಟ್ನರ್ ಅಂತ ತೊಗೊಂಡ್ರಿ ಅಂದರೆ ಸೊ ಫಾರ್ ಎಕ್ಸಾಂಪಲ್ ಈಗ ಪಾರ್ಟ್ನರ್ಶಿಪ್ ಮತ್ತು ಪಾರ್ಟ್ನರ್. ಹೌದಾ. ಪಾರ್ಟ್ನರ್ಶಿಪ್ಪಲ್ಲಿ ಏನೇನು ಬರ್ತವೆ, ಯಾವ್ಯಾವ ರೀತಿ ಟೈಪ್ಸ್ಗಳು ಬರ್ತವೆ, ಹಂಗಂದರೆ ಏನು, ಪ್ರತಿಯೊಂದಕ್ಕೂ ಕೂಡ ಯಾವ್ಯಾವ ರೀತಿ ಏನೇನು ಮೀನಿಂಗ್ ಇರುತ್ತೆ ಅನ್ನೋದಾಗಿರ್ಬೋದು ತಿಳ್ಕೊಬೇಕು. ನೆಕ್ಸ್ಟ್ ಪಾರ್ಟ್ನರ್ ಅಂತ ಬಂತು ಅನ್ನೋ ತಕ್ಷಣ ಸೊ ಆ ಪಾರ್ಟ್ನರಲ್ಲಿ ಯಾವ್ಯಾವ ಟೈಪ್ಸ್ಗಳು ಬರ್ತಾರೆ. ಹೌದಾ. ಸೊ ಆ ಒಂದು ಪಾರ್ಟ್ನರ್ಗಳ ಪ್ರತಿಯೊಂದು ಪಾರ್ಟ್ನರ್ಗಳ ಮೀನಿಂಗ್ ಏನಾಗಿರುತ್ತೆ, ಸೊ ಅವರ ಒಂದು ವರ್ಕ್ ಏನಾಗಿರುತ್ತೆ ಅನ್ನುವಂಥದ್ದು ನೀವು ತಿಳ್ಕೊರ್ಲೇಬೇಕು. ಸೊ ನೆಕ್ಸ್ಟ್ ರೈಟ್ ಅ ನೋಟ್ ಆನ್ LLP. ಹೌದಾ. ಸೊ ನಾನು LLP ಒಂದು 2 ಮಾರ್ಕ್ಸ್ಗೆ ಕೂಡ ಕೇಳುವಂಥ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸೊ ಅದ್ರ ಬಗ್ಗೆ ನೋಟ್ ಕೂಡ ಕೇಳಬಹುದು. ಸೊ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ದ LLP ಆ್ಯಕ್ಟ್ ಅಂತ ಹೇಳ್ತಾರೆ. ಹೌದಾ. ಸೊ ಆ ಒಂದು LLP ಆ್ಯಕ್ಟ್ 2008 ಇದೆಯಲ್ಲ. ಸೊ ನೀವು ನೋಡಿ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ LLP ಆ್ಯಕ್ಟ್ ಅಂದರೆ ಈ ಒಂದು LLP ಆ್ಯಕ್ಟ್ 2008 ಅಂದರೆ ನಮಗೆ ಏನಾಗಿರುತ್ತಪ್ಪ ಅಂತಂದರೆ ಒಂದು ಉದ್ದೇಶ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು ಫ್ರೆಂಡ್ಸ್. ಓಕೆನಾ. ಸೊ ಇಲ್ಲಿಗೆ ನಿಮ್ಮ ಒಂದು 5 ಮಾರ್ಕ್ಸ್ ಕ್ವಶನಲ್ಲಿ 14 ಕ್ವಶನ್ಸನ್ನು ನಾನು ಹೇಳಿದ್ದೀನಿ. ಸೊ ಈ 14 ಕ್ವಶನಲ್ಲೇ ನಿಮಗೆ 5 ಕ್ವಶನ್ಸ್ಗಳು 90% ಬರುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು 15 ಮಾರ್ಕ್ಸ್ ಕ್ವಶನ್ ಇದ್ದಾವೆ. ಇದರಲ್ಲಿ ಸೊ ಡಿಸ್ಕಸ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಮೊದಲನೇ ಕ್ವಶನ್ ಅಂದರೆ ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಇದು ನೋಡಿ 5 ಮಾರ್ಕ್ಸ್ಗೂ ಕೂಡ ಕೇಳಿದ್ರು. ಹೌದಾ. ಸೊ ನೋಡಿ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್ ಅಂತ ಹೇಳ್ಬಿಟ್ಟು, ಇಲ್ಲಿ ನೋಡಿದರೆ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಹೌದಾ. ಈ ರೀತಿ. ಸೊ ನೆಕ್ಸ್ಟ್ ಹೂ ಈಸ್ ಮೈನರ್. ಹೌದಾ. ಮೈನರ್ ಅಂದರೆ ಯಾರು, ಎಕ್ಸ್ಪ್ಲೇನ್ ದ ರೂಲ್ಸ್ ರಿಲೇಟಿಂಗ್ ದ ಅಗ್ರಿಮೆಂಟ್ಸ್ ವಿತ್ ಅ ಮೈನರ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಂದ್ರೆ ಯಾವ್ಯಾವ ರೂಲ್ಸ್ಗಳು ಇರ್ತವೆ ಅನ್ನೋಂಥದ್ದಾಗಿರ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕಸ್ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಬೈಲರ್ ಆ್ಯಂಡ್ ಬೇಲಿ ಆಗಿರ್ಬೋದು. ನೆಕ್ಸ್ಟ್ ಹೂ ಈಸ್ ಆನ್ ಅನ್ಪೇಯ್ಡ್ ಸೆಲ್ಲರ್ ಅಂತ ಹೇಳ್ತಾರೆ. ಎಕ್ಸ್ಪ್ಲೇನ್ ಹಿಸ್ ರೈಟ್ಸ್. ಹೌದಾ. ಅವನ ಒಂದು ರೈಟ್ಸ್ಗಳು ಏನಿರ್ತವೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಸೊ ನೆಕ್ಸ್ಟ್ ಡಿಸ್ಕಸ್ ದ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಪಾರ್ಟ್ನರ್ಸ್. ಹೌದಾ. ಸೊ ಅವನ ಒಂದು ರೈಟ್ಸ್ ಏನು, ಲಯಬಿಲಿಟೀಸ್ ಆಫ್ ಪಾರ್ಟ್ನರ್ಸನ್ನು ಎಕ್ಸ್ಪ್ಲೇನ್ ಮಾಡಿ. ಆ ಪಾರ್ಟ್ನರ್ಸಿನ ರೈಟ್ಸ್ ಅಂತ ಮತ್ತು ಲಯಬಿಲಿಟೀಸ್. ಹೌದಾ. ಒಬ್ಬ ಪಾರ್ಟ್ನರ್ ಆಗಿದ್ದಾನೆ ಅಂತಂದರೆ ಅವನ ಒಂದು ಹೊಣೆಗಾರಿಕೆಗಳು ಏನಿರ್ತವೆ, ಅವನ ಒಂದು ಹಕ್ಕುಗಳು ಏನಿರ್ತವೆ ಅದನ್ನು ತಿಳ್ಕೊಂಡಿರಿ. ಸೊ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ದ ವೇರಿಯಸ್ ಮೋಡ್ಸ್ ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತಾರೆ. ಹೌದಾ. ಎಕ್ಸ್ಪ್ಲೇನ್ ಇನ್ ಡೀಟೇಲ್ ದ ವೇರಿಯಸ್ ಮೋಡ್ಸ್ ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಇದನ್ನ 5 ಮಾರ್ಕ್ಸ್ಗೂ ಕೂಡ ಕೇಳಿದ್ರು. ಹೌದಲ್ವಾ. ಸೊ 5 ಮಾರ್ಕ್ಸ್ಗೆ ಕಲ್ತ್ರಿ ಅಂದರೆ ನಿಮ್ಗೆ ಈಸಿಯಾಗಿ 15 ಮಾರ್ಕ್ಸ್ಗೂ ಕೂಡ ಬರುವಂಥ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 7th ಕ್ವಶನ್ ಡಿಫೈನ್ ಬೇಲ್ಮೆಂಟ್. ಹೌದಾ. ಬೇಲ್ಮೆಂಟ್ ಅಂದರೆ ಏನು, ಸೊ ಅದರಲ್ಲಿರೋ ಬೇಲರ್ ಮತ್ತು ಬೇಲಿಯ ಒಂದು ರೈಟ್ಸ್ ಏನಾಗಿರ್ತವೆ, ಸೊ ಡ್ಯೂಟೀಸ್ಗಳು ಏನಾಗಿರ್ತವೆ ಅಂತ ಹೇಳ್ಬಿಟ್ಟು ಸೊ ಈಸಿಯಾಗಿ ತಿಳ್ಕೊಳ್ಳಿ. ಓಕೆನಾ.
ಸೊ ನೆಕ್ಸ್ಟ್ 8th ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆ್ಯಂಡ್ ಫೀಚರ್ಸ್ ಆಫ್ ಸೈಬರ್ ಲಾ ಅಂತ ಹೇಳ್ತಾರೆ. ಅಂದರೆ ಆ ಒಂದು ಸೈಬರ್ ಲಾನ ಒಂದು ಇಂಪಾರ್ಟೆನ್ಸ್ ಏನಿದೆ, ಸೊ ಫೀಚರ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನೆಕ್ಸ್ಟ್ 9th ಕ್ವಶನ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಬರ್ ಕ್ರೈಮ್ಸ್. ಸೊ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಸೈಬರ್ ಕ್ರೈಮ್ಸ್ ಬಗ್ಗೆ ನಿಮಗೂ ಕೂಡ ಈಸಿಯಾಗಿ ಮಾಹಿತಿ ಅನ್ನೋಂಥದ್ದು ಇರುತ್ತೆ. ಸೊ ಈ ಒಂದು ಎಕ್ಸ್ಪ್ಲೇನ್ ದ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಸೈಬರ್ ಕ್ರೈಮ್ಸ್ ಅಂದರೆ ಯಾವ್ಯಾವ ವಿಧದ ಸೈಬರ್ ಕ್ರೈಮ್ಸ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು ನೀವೇನು ಮಾಡಬೇಕು, ಸೊ ಎಕ್ಸ್ಪ್ಲೇನ್ ಮಾಡಬೇಕು ಮತ್ತು ಅವು ಯಾವ ಅಂತ ಕೂಡ ತಿಳಿಸ್ಕೊಡ್ಬೇಕು ಫ್ರೆಂಡ್ಸ್. ಓಕೆನಾ. ಸೊ ಇಲ್ಲಿವರೆಗೂ ನೀವು ಹಿಂಗೊಂದು ಇಂಗ್ಲೀಷ್ ಮೀಡಿಯಮಲ್ಲಿ ಕಮರ್ಷಿಯಲ್ ಲಾ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬಂದುಬಿಟ್ಟು ಇಷ್ಟು ಬಂದಿರುತ್ತೆ. ಸೊ ನೀವು ಇಷ್ಟು ಕ್ವಶನ್ಸ್ಗಳನ್ನ ಕೂಡ ಪ್ರಾಕ್ಟೀಸ್ ಆಗಿರಿ. ವಿತ್ ಆನ್ಸರ್ ಇರುವಂಥ ಒಂದು ವಿಡಿಯೋ ಆಗಿರ್ಬೋದು ಅಥವಾ ಒಂದು PDF ಆಗಿರ್ಬೋದು ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸೊ ಕನ್ನಡ ಮೀಡಿಯಮ್ನವ್ರಿಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಈ ಒಂದು PDF ನಿಮ್ಗೆ ಎಲ್ಲಿ ಸಿಗುತ್ತಪ್ಪ ಅಂದರೆ ನನ್ನ ಒಂದು ಪರ್ಸನಲ್ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಹಾಕಿದ್ರಿ ಅಂತಂದರೆ ಈಸಿಯಾಗಿ ನಿಮಗೇನು ಸಿಗುತ್ತೆ ಅಂತಂದರೆ ಈ ಒಂದು PDF ಅನ್ನುವಂಥದ್ದು ಸಿಗುತ್ತೆ ಫ್ರೆಂಡ್ಸ್. ಅಲ್ಲಿ ಬಂದುಬಿಟ್ಟು ನೀವು ಕಮರ್ಷಿಯಲ್ ಇಂಗ್ಲೀಷ್ ಮೀಡಿಯಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಸರ್ ಅಂತ ಹೇಳ್ಬಿಟ್ರೆ ಈ ಒಂದು PDF ಈಸಿಯಾಗಿ ನಾವು ನಿನಗೆ ನಾವು ನಿಮಗೆ ಏನು ಮಾಡ್ತೀವಿ, ಸೊ ಫಾರ್ವರ್ಡ್ ಮಾಡಿ ಕಳಿಸ್ಬಿಡ್ತೀವಿ. ಇಲ್ಲ ಸೊ ಗ್ರೂಪಿಗೆ ಹಾಕೋಣ ಅಂತ ಇದ್ದೆ, ಸೊ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.